ನೀವುಗಳೆಲ್ಲ ದೇವಸ್ಥಾನಗಳಿಗೆ ಬಂದು ದೇವರ ದರ್ಶನವನ್ನ ತುಂಬಾ ಭಕ್ತಿಯಿಂದ ನಿಮ್ಮ ನಿಮ್ಮ ಮನಸ್ಸಿನಿಂದ ದೇವರ ದರ್ಶನವನ್ನ ತೆಗೆದುಕೊಳ್ಳಿ. ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಎಂದಿಗೂ ಹಣದ ಅಹಂಕಾರದಿಂದ, ಹಣದ ಅಹಂನಿಂದ ದೇವಸ್ಥಾನಗಳಿಗೆ ಬರೋದಕ್ಕೆ ಹೋಗ್ಲೇಬೇಡಿ. ದಯಮಾಡಿ ದೇವರ ದರ್ಶನವನ್ನ ಮಾಡೋದಕ್ಕೆ ಹೋಗ್ಲೇಬೇಡಿ. ನಾನು ಇತ್ತೀಚೆಗೆ ತುಂಬಾ ಜನರನ್ನ ನೋಡ್ತಾ ಇರ್ತೀನಿ. ಅದೇನು ದೇವಸ್ಥಾನಗಳಿಗೆ ಬರ್ತಾರೋ ಅಥವಾ ಯಾವುದಾದ್ರೂ ಪಾರ್ಟಿಗಳಿಗೆ ಬರ್ತಾರೋ ಅಂತ ಅನಿಸ್ತಾ ಇರುತ್ತೆ. ದೇವಸ್ಥಾನಕ್ಕೆ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳೆಲ್ಲ ನನ್ನ ಸೌಂದರ್ಯವನ್ನೇ ನೋಡ್ಲಿ, ನನ್ನನ್ನೇ ನೋಡ್ಲಿ, ದೇವರ ದರ್ಶನವನ್ನ ಮಾಡೋದನ್ನ ಬಿಟ್ಟು ಎಂಬುವಂತಹ ದುರುದ್ದೇಶದಿಂದ ಮನೆಯಲ್ಲಿರುವ ಕೆಜಿ ಬಂಗಾರವನ್ನೆಲ್ಲ ಮೈ ಮೇಲೆ ಹಾಕೊಂಡ್ಬರ್ತಾರೆ. ತಮ್ಮ ದೇಹವನ್ನ ಪ್ರದರ್ಶನವಾಗುವ ರೀತಿಯಾಗಿ ಬಟ್ಟೆಯನ್ನು ತೊಟ್ಟು ಬರ್ತಾರೆ. ಬಂದಿರುವಂತಹ ಮಹಿಳಾ ಭಕ್ತಾದಿಗಳೆಲ್ಲ ದೇವರ ದರ್ಶನವನ್ನ ಮಾಡೋದನ್ನ ಬಿಟ್ಟು ಇವರ ದರ್ಶನವನ್ನೇ ಮಾಡಬೇಕು. ಏನಪ್ಪಾ ಇಷ್ಟೊಂದು ಒಡವೆಗಳನ್ನ ಹಾಕೊಂಡ್ಬಂದಿದ್ದಾರೆ, ಏನ್ ಇಂತಹ ಬಟ್ಟೆಯನ್ನು ಹಾಕೊಂಡ್ಬಂದಿದ್ದಾರೆ, ತುಂಬಾ ಶ್ರೀಮಂತರು ಇರಬೇಕು, ಈ ರೀತಿಯಾಗಿ ಮಾತನಾಡಬೇಕು ಮಹಿಳಾ ಭಕ್ತಾದಿಗಳೆಲ್ಲ. ಬಂದ ಇರುವಂತಹ ಭಕ್ತಾದಿಗಳ ಆ ಭಕ್ತಿಯನ್ನ ಮತ್ತೊಂದು ಕಡೆಗೆ ಡೈವರ್ಟ್ ಮಾಡಬೇಕು. ಆ ರೀತಿಯಾಗಿ ಬಟ್ಟೆಗಳನ್ನ ಹಾಕೊಂಡ್ಬರ್ತಾರೆ, ಆ ರೀತಿಯಾಗಿ ಒಡವೆಗಳನ್ನ ಹಾಕೊಂಡ್ಬರ್ತಾರೆ. ಈ ರೀತಿಯಾದಂತಹ ದುರುದ್ದೇಶಗಳನ್ನ ಬಿಟ್ಟು ಮನಸ್ಸಿನಲ್ಲಿ ಭಕ್ತಿಯನ್ನ ಇಟ್ಕೊಂಡು ನಿಮ್ಮ ಮನಸ್ಸಿನ ಭಕ್ತಿಯಿಂದ ದೇವರ ದರ್ಶನವನ್ನ ದಯಮಾಡಿ ಮಾಡಿ. ಇತ್ತೀಚೆಗೆ ಶ್ರೀಲೀಲಾರವರ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ನೀವು ಸಹ ನೋಡಿರ್ಬೋದು. ನಮ್ಮ ಶ್ರೀಲೀಲಾರವರು ತಿರುಮಲೆಯಲ್ಲಿರುವ ನಮ್ಮ ತಿಮ್ಮಪ್ಪನ ದರ್ಶನವನ್ನ ತೆಗೆದುಕೊಳ್ಳೋದಕ್ಕೆ ಬಂದಿದ್ದಾರೆ. ಆ ವಿಡಿಯೋ ನೋಡ್ರಿ, ಆ ಫೋಟೋಗಳನ್ನ ನೋಡ್ರಿ, ಅವರ ಮುಖದಲ್ಲಿ ಆ ಭಕ್ತಿಯ ಮುಗ್ಧತೆ ಅನ್ನುವಂತಹದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿನಿಮಾ ನಟಿ ತಮ್ಮ ದೇಹವನ್ನ ಪ್ರದರ್ಶನ ಆಗೋ ರೀತಿಯಾಗಿ ಬಟ್ಟೆನ ತೊಟ್ಕೊಂಡ್ ಬರ್ಬೋದಾಗಿತ್ತು ತಾನೆ, ಅಥವಾ ಅಷ್ಟೊಂದು ಹಣ ಇದೆ, ಕೋಟಿ ಹಣ ಇದೆ, ಆ ಕೋಟಿ ಹಣವನ್ನ ಇಟ್ಕೊಂಡು ಅಂದ್ರೆ ತೆಗೆದುಕೊಂಡು ತಮ್ಮ ಒಡವೆಗಳನ್ನೆಲ್ಲ ಹಾಕೊಂಡು ದೇವರ ದರ್ಶನಕ್ಕೆ ಬರ್ಬೋದಾಗಿತ್ತು ತಾನೆ. ತಮ್ಮಲ್ಲಿರುವಂತಹ ಶ್ರೀಮಂತಿಕೆಯನ್ನ ಪ್ರದರ್ಶನವನ್ನ ಮಾಡಬಹುದಾಗಿತ್ತು ತಾನೆ. ಯಾವುದೇ ರೀತಿಯನ್ನ ಮಾಡದೇನೆ ಸರ್ವೇ ಸಾಮಾನ್ಯರಾಗಿ ಬಂದು ದರ್ಶನವನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಪ್ರತಿ ಬಾರಿ ಹೇಳುವಂತಹದ್ದು, ಹಣದ ಅಹಂಕಾರದಲ್ಲಿ ನೀವೆಲ್ಲ ಹೋಗಿ ಏನು ದರ್ಶನವನ್ನ ಮಾಡ್ತೀರಾ, ನಿಮ್ಮ ದರ್ಶನದ ಮುಂದೆ ಸರ್ವೇ ಸಾಮಾನ್ಯನಾದಂಥವನು ತುಂಬಾ ಭಕ್ತಿಯಿಂದ ಸರತಿ ಸಾಲಿನಲ್ಲಿ ನಿಂತು ಯಾರು ದರ್ಶನವನ್ನ ತೆಗೆದುಕೊಳ್ತಾರೆ ಅಂತಹ ಭಕ್ತನ ಭಕ್ತಿಯ ಮುಂದೆ ನಿಮ್ಮ ಭಕ್ತಿ, ಹಣದ ಭಕ್ತಿ ಎನ್ನುವಂತಹದ್ದು ತೃಣಕ್ಕೆ ಸಮಾನ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.